Hello everyone, myself architect Shivani Ambure from Mitra Architects. Today I am explaining about mud interlocking blocks and the products which are made up of mud. First one is I am introducing this interlocking stabilized compressed earth block. ಇದು ಒಂದು ಬಂದ್ಬಿಟ್ಟು ಇಂಟರ್ಲಾಕಿಂಗ್ ಬ್ಲಾಕ್ ಇರುತ್ತೆ. ಇದರ ಮೇಲೆ ಇನ್ನೊಂದು ಬ್ರಿಕ್ ಇಡಬೇಕಾದ್ರೆ ಇಲ್ಲೆಲ್ಲೂ ಮೋಟಾರ್ ಯೂಸ್ ಆಗೋದಿಲ್ಲ. ಸೊ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಪ್ಲಾಸ್ಟಿಕ್ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಇದು ಬ್ರಿಕ್ ಬಂದ್ಬಿಟ್ಟು 8 ಇಂಚಸ್ ಬೈ 5 ಇಂಚಸ್ ಅಲ್ಲಿ ಇರುತ್ತೆ. ಸೊ ಎಲಿವೇಶನ್ ಅಲ್ಲಿ ಇಟ್ಸ್ ಲುಕ್ಸ್ ಗುಡ್ ಇನ್ ಎಲಿವೇಶನ್. ಸೊ ಇದಕ್ಕೆ ಪ್ಲಾಸ್ಟಿಕ್ ನೆಸೆಸಿಟಿ ಇರಲ್ಲ. ವಿತೌಟ್ ಪ್ಲಾಸ್ಟಿಂಗ್ ನಾವು ಈ ಬ್ರಿಕ್ ಅನ್ನ ಇಟ್ಟು ಕನ್ಸ್ಟ್ರಕ್ಟ್ ಮಾಡಬಹುದು. ಇನ್ನೊಂದು ಇಂಟರ್ಲಾಕಿಂಗ್ ಇರೋದ್ರಿಂದ ಇಲ್ಲಿ ಎಲ್ಲೂ ನಾವು ಮೋಟಾರ್ ಯೂಸ್ ಮಾಡ್ತಿಲ್ಲ ಅಂಡ್ ಇದು ಸ್ಪೀಡ್ ಕನ್ಸ್ಟ್ರಕ್ಷನ್ ಆಗ್ತದ. ಇಫ್ ನಿಮ್ದು ಸೈಟ್ ಅಲ್ಲಿ ಮಣ್ಣು ಅಂದ್ರೆ ಸಾಯಿಲ್ ಆಸಿಡ್ ಅಂಡ್ ಸಾಲ್ಟ್ ಕಂಟೆಂಟ್ ಇರದೇ ಇದ್ರೆ ನಿಮ್ದು ಸೈಟ್ ಅಲ್ಲಿಂದ ಸಾಯಿಲ್ ತಗೊಂಡೆ ನಾವು ಈ ತರ ಬ್ರಿಕ್ ಆನ್ ಸೈಟ್ ಪ್ರೊಡಕ್ಷನ್ ಮಾಡಬಹುದು. ಸೊ ಆನ್ ಸೈಟ್ ಪ್ರೊಡಕ್ಷನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬಹುದು. ಅದರಿಂದ ನಮ್ದು ಕಾಸ್ಟ್ ಉಳಿತದ. ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಜಾಲಿ ಕ್ಲೇ ಬ್ಲಾಕ್ಸ್. ಇದು ಬಂದ್ಬಿಟ್ಟು ವಿಂಡೋ ಪ್ಲೇಸ್ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಅಂಡ್ ಮಂಗಳೂರು ಟೈಲ್ಸ್ ಅನ್ನ ನಾವು ಫಿಲ್ಲರ್ ಸ್ಲ್ಯಾಬ್ ಅಲ್ಲೂ ಯೂಸ್ ಮಾಡ್ಕೋಬಹುದು, ಪಿಚ್ ರೂಫ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಹಾಲೋ ಕ್ಲೇ ಬ್ಲಾಕ್, ಇದು ಬಂದ್ಬಿಟ್ಟು ನಾವು ಫಿಲ್ಲರ್ ಸ್ಲ್ಯಾಬ್ ಅಲ್ಲಿ ಫಿಲ್ಲರ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋತೀವಿ. ಸೊ ಇದು ಹಾಲೋ ಇರೋದ್ರಿಂದ ರೂಮ್ ಟೆಂಪರೇಚರ್ ಕೂಲ್ ಮಾಡ್ತದೆ. ಈಗ ಹೊರಗಿನ ಟೆಂಪರೇಚರ್ 40 ಡಿಗ್ರಿ ಇತ್ತು ಅಂತಂದ್ರೆ ಲೈಕ್ 2 to 7 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ತದೆ. ಥ್ಯಾಂಕ್ ಯು.